ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಓಕೆ, ಇವತ್ತು ನಾವು 2026ನೇ ಸಾಲಿನ JEE ನೀಟ್ ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ಎಲ್ಲ ಯಾರು ವೆಯ್ಟ್ ಮಾಡ್ತಿದ್ದೀರಾ JEE ನೀಟ್ ಎಕ್ಸಾಮ್ಗೆ 2026ಕ್ಕೆ ಬರೆಯೋದಕ್ಕೆ, ಸೊ ಅವರಿಗೆ ಇದು ಒಂದು NTA ಇಂದ ಒಂದು ನೋಟಿಫಿಕೇಷನ್ ಬಂದಿದೆ. ಅಂದರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಅರೇಂಜ್ ಮಾಡ್ಕೋಬೇಕು ಅಪ್ಲಿಕೇಶನ್ಗಿಂತ ಮುಂಚೆ ಅನ್ನೋದ್ರ ಬಗ್ಗೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವ್ರದ್ದೆಲ್ಲ ಅಪ್ಲಿಕೇಶನ್ ಹಾಕಿದಾಗ ಅಲ್ಲೆಲ್ಲ ಕೆಲವೊಂದು ಸರಿ ರಿಜೆಕ್ಟ್ ಆಗುತ್ತೆ, ಕೆಲವೊಂದು ರೀಸನ್ಗಳಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಮ್ಯಾಚ್ ಆಗೋದಿಲ್ಲ. ಈಗ ಮೇಜರಾಗಿ ಯಾವ ಡಾಕ್ಯುಮೆಂಟ್ಸ್ ಮ್ಯಾಚ್ ಆಗಬೇಕು, ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ಆ ವಾಟ್ಸಪ್ ಚಾನಲ್ಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಜಾಯ್ನ್ ಆಗಿ. ಅಲ್ಲಿ ಯಾವುದೇ ನೋಟಿಫಿಕೇಷನ್ ಬಂದರೂ ನಾನು ನಿಮಗೆ ಆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಿರ್ತೀನಿ, ಸೊ ನೀವು ನೋಡ್ಕೋಬಹುದು. ಮೊದಲನೇದಾಗಿ ಈಗ NTA ಇಂದ ಒಂದು ಸರ್ಕ್ಯುಲರ್ ನೋಟಿಸ್ ಬಂದಿದೆ. ಏನಪ್ಪ ಅಂತಂದರೆ, ಈಗ JEE ಯಾರು ಆಸ್ಪಿರೆಂಟ್ಸ್ ಇದ್ದೀರಾ 2026 ಜನವರಿ ಫಸ್ಟ್ ಫೇಸ್ ಎಕ್ಸಾಮಿನೇಷನ್ಗೆ, ಹಾಗೂ ನೀಟ್ ಆಸ್ಪಿರೆಂಟ್ಸ್ ಏನಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ನೋಟಿಸ್ ಬಂದಿದೆ, ಪಬ್ಲಿಕ್ ನೋಟಿಸು. ಏನಪ್ಪ ಅಂತಂದರೆ, ಈಗೇನು ಅಪ್ಲಿಕೇಶನ್ ಓಪನ್ ಮಾಡೋದಕ್ಕೆ ಮುಂಚೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಯಾವ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೋಬೇಕು ಅಂತಂದರೆ, ಈ ಆಧಾರ್ ಕಾರ್ಡ್, ಫಸ್ಟ್ ಒನ್ ಬಂದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡಲ್ಲಿ ಏನೇನು ಮ್ಯಾಚ್ ಆಗಬೇಕು ನಿಮಗೆ ಅಂತಂದರೆ, ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಮತ್ತು ಲೇಟೆಸ್ಟ್ ಫೋಟೋಗ್ರಾಫ್, ಮತ್ತು ಅಡ್ರೆಸ್ಸು, ಫಾದರ್ ನೇಮ್. ನಿಮ್ಮ ಕಂಪ್ಲೀಟಾಗಿ ಆಧಾರ್ ಕಾರ್ಡಲ್ಲಿರುವಂತಹ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದೆ ನಿಮ್ಮದು ನೇಮ್ ಏನಾಗಿರುತ್ತೆ, ಕೆಲವೊಂದು ಸರಿ ಇನ್ಶಿಯಲ್ ಲೆಫ್ಟ್ ಸೈಡಲ್ಲಿ ಇರುತ್ತೆ, ಕೆಲವೊಂದು ಸರಿ ರೈಟ್ ಸೈಡಲ್ಲಿರುತ್ತೆ. ಆ್ಯಸ್ ಪರ್ ದ 10th ರಿಸಲ್ಟ್ ಶೀಟ್ ಏನಿರುತ್ತೆ, 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ, ಅದರ ಪ್ರಕಾರವಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಮಾಡಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ಸೊ ಫಾದರ್ ನೇಮ್ ಆಗಲಿ, ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ, ಕೆಲವೊಂದು ಹಳೇದು ಹಾಗೆ ಬಿಟ್ಬಿಟ್ಟಿರ್ತೀರ, ನೋಡ್ಕೊಂಡಿರೋದಿಲ್ಲ. ಫಸ್ಟು 10th ರಿಸಲ್ಟ್ ಶೀಟ್ ಮಾರ್ಕ್ ಶೀಟನ್ನು ತೊಗೊಳ್ಳಿ, ಅದರ ಪ್ರಕಾರವಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರಬೇಕು ಅದನ್ನು ಮಾಡಿಫಿಕೇಷನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಫೋಟೋಗ್ರಾಫ್, ನಿಮ್ಗೆ ಗೊತ್ತಿದೆ, ಒಂದು ಯಾವಾಗಲೂ 4 ವರ್ಷದಿಂದನೋ 5 ವರ್ಷದಿಂದನೋ ಒಂದು ಫೋಟೋ ತೊಗೊಂಡಿರ್ತೀರ ಆಧಾರ್ ಕಾರ್ಡ್ಗೆ, ಅದು ಹಾಗೇ ಇರುತ್ತೆ, ಬಟ್ ಅದನ್ನು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಮತ್ತು ಫಾದರ್ ನೇಮ್, ಅಡ್ರೆಸ್ಸು ಸಹ ನೀವು ಕಂಪ್ಲೀಟಾಗಿ ಚೇಂಜ್ ಮಾಡಿಸ್ಬೇಕಾಗತ್ತೆ. ಸೊ ಆಧಾರ್ ಕಾರ್ಡಲ್ಲಿ ಇಷ್ಟು ಚೇಂಜಸ್ ಮಾಡಬೇಕಾಗತ್ತೆ. ಸೆಕೆಂಡ್ ಒನ್ ಬಂದು, ಯಾರಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಮಾತ್ರ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಸೆಕೆಂಡ್ ಪಾಯಿಂಟ್ ಇಲ್ಲಿ. ಸೊ UDID ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ. ಥರ್ಡ್ ಒನ್ ಬಂದು, ಇದು ಎಲ್ಲ ಸ್ಟೂಡೆಂಟ್ಸ್ಗೂ ಅಪ್ಲೈ ಆಗುವಂಥದ್ದು, ಆಧಾರ್ ಕಾರ್ಡು ಮತ್ತು ಕ್ಯಾಟಗರಿ ಸರ್ಟಿಫಿಕೇಟ್. ಕ್ಯಾಟಗರಿ ನಿಮ್ಗೆ ಏನೇನು ಸರ್ಟಿಫಿಕೇಟ್ಸ್ ಬರುತ್ತೆ, ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಆಗಲಿ, SC ST ಆಗಲಿ, OBC ನಾನ್ ಕ್ರೀಮಿ ಲೇಯರ್, ಮತ್ತೆ ಹೇಳ್ತಿದ್ದೀನಿ ಈ ಸ್ಟೇಟಲ್ಲಿರುವಂತಹ ಸರ್ಟಿಫಿಕೇಟ್ಸು ಅದು ಅಪ್ಲಿಕೇಬಲ್ ಆಗೋದಿಲ್ಲ. ನಮ್ಮ ಸ್ಟೇಟ್ಸಲ್ಲಿ ಏನಂತ ಕರಿತೀವಿ, 1A 2A 3A 3B ಈ ಥರ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಆ ಸರ್ಟಿಫಿಕೇಟ್ಸು ಸೆಂಟ್ರಲ್ ಎಕ್ಸಾಮಿನೇಷನ್ಸ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ, ನೀವು ಸಪ್ರೇಟಾಗಿ ಅಪ್ಲೈ ಮಾಡಿಸ್ಕೋಬೇಕಾಗತ್ತೆ. ಸೊ ಸಪ್ರೇಟಾಗಿ ಈ ಯಾವುದು ನಿಮಗೆ ಅಪ್ಲಿಕೇಬಲ್ ಆಗುತ್ತೋ ಆ ಕ್ಯಾಟಗರಿ ಸರ್ಟಿಫಿಕೇಟನ್ನು, ಸೆಂಟ್ರಲ್ ಸರ್ಟಿಫಿಕೇಟ್ಸನ್ನು ತೊಗೋಬೇಕಾಗತ್ತೆ. ಸ್ಟೇಟ್ ಸರ್ಟಿಫಿಕೇಟ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಸೆಂಟ್ರಲ್ ಸರ್ಟಿಫಿಕೇಟ್ಸ್ ಅಂತ ಸಪ್ರೇಟಾಗೇ ಬರುತ್ತೆ, ಅವುಗಳನ್ನು ನೀವು ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಅದಕ್ಕೂ ಅಷ್ಟೇ, ನಿಮಗೆ ಅದಕ್ಕೆ ಸರ್ಟಿಫಿಕೇಟ್ಸ್ಗೆ ಅಪ್ಲೈ ಮಾಡೋದಕ್ಕೆ ಮುಂಚೆ ಫಸ್ಟ್ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ನೇಮೇ ಮತ್ತು ಅದರಲ್ಲೂ ರಿಫ್ಲೆಕ್ಟ್ ಆಗೋದ್ರಿಂದ, ಮತ್ತೆ ನೀವು ಫಸ್ಟ್ ನೀವು ಆಧಾರ್ ಕಾರ್ಡನ್ನು ಕೊಟ್ಬಿಟ್ಟು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ OBC ನಾನ್ ಕ್ರೀಮಿ ಲೇಯರ್ ಯಾವುದೋ ಒಂದು ಸರ್ಟಿಫಿಕೇಟನ್ನು ತೊಗೊಂಡ್ಬಿಟ್ಟು ಆಮೇಲೆ ನೀವು ಚೇಂಜ್ ಮಾಡಿಸೋದಕ್ಕಿಂತ ಸೊ ಬೆಟರ್ ಫಸ್ಟ್ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡು ಮತ್ತು ಈ ಸರ್ಟಿಫಿಕೇಟ್ಸ್ಗಳಿಗೆ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈ ಡಾಕ್ಯುಮೆಂಟ್ಸ್ನೆಲ್ಲ. ಸೊ ಇಷ್ಟು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ನೆಕ್ಸ್ಟ್ ಬರುವಂಥ ಯಾವುದೇ ಎಕ್ಸಾಮಿನೇಷನ್ಗಳಿಗೆ ನೀವು ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಮ್ಯಾಚ್ ಆಗಲಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಹಾಗಾಗಿರೋದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ, ನೀಟ್ ಎಕ್ಸಾಮಿನೇಷನ್. ಅಲ್ಲೂ ಸಹ ಅವರು ಹೇಳಿದ್ದಾರೆ, ಈಗ JEE ಮತ್ತು ನೀಟ್ ಎಕ್ಸಾಮಿನೇಷನ್ಗಳಿಗೆ ಲಾಸ್ಟ್ ಟೈಮ್ ಏನಿತ್ತಪ್ಪ ಅಂದರೆ, ಎಕ್ಸಾಮಿನೇಷನ್ ಸೆಂಟ್ರ್ ಚಾಯ್ಸ್ ನಿಮಗೆ ಕೊಡ್ತಿದ್ರು ಕ್ಯಾಂಡಿಡೇಟ್ಸ್ಗಳಿಗೆ. ನೀವು ಯಾವ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದಾಗಿತ್ತು. ಯಾವ ಎಕ್ಸಾಮಿನೇಷನ್ ಸೆಂಟ್ರ್ ಅಂದರೆ ನೀವು ಯಾವ ಕಡೆ ತೊಗೊಳ್ತೀರಾ, ಬ್ಯಾಂಗ್ಳೂರು ನಾರ್ತಾ ಸೌತಾ, ಅಥವಾ ಯಾವ ಕಡೆ ನಿಮಗೆ ಯಾವ ರೀತಿಯಾದಂಥ ಅಥವಾ ಯಾವ ಡಿಸ್ಟ್ರಿಕ್ಕು ನಿಮ್ಗೆ ಅದನ್ನು ಚೂಸ್ ಮಾಡ್ಕೋವಂಥ ಆಪ್ಷನ್ ಸಿಕ್ತಿತ್ತು. ಬಟ್ ಈ ವರ್ಷದಿಂದ ಆ ಆಪ್ಷನ್ಸ್ ಇರೋದಿಲ್ಲ. ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಯಾವ ಅಡ್ರೆಸ್ ಇರುತ್ತೋ ಅದಕ್ಕೆ ನಿಯರ್ ಬೈ ಯಾವ ಎಕ್ಸಾಮಿನೇಷನ್ ಸೆಂಟ್ರನ್ನ ಕೊಡಬಹುದು, ಆ ಎಕ್ಸಾಮಿನೇಷನ್ ಸೆಂಟರ್ನ ಅವರೇ ಅಲಾಟ್ ಮಾಡ್ತಾರೆ.
ನಿಮಗೆ ಆಪ್ಷನ್ಸನ್ನು ಕೊಡೋದಿಲ್ಲ. ಹಾಗಾಗಿರೋದ್ರಿಂದ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ಸನ್ನು ಸಹ ಪ್ರಾಪರಾಗಿ ನಿಮಗೆ ಯಾವ ನಿಯರ್ ಬೈ ನೀವು ಯಾವ ಥರ ಚೇಂಜ್ ಮಾಡಿಸ್ಕೋಬೇಕು ಅಂತಿರ್ತೀರ. ಕೆಲವರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಇರ್ತೀರ, ನಿಮ್ಮದು ಪೇರೆಂಟ್ಸ್ ಅಡ್ರೆಸ್ ಎಲ್ಲ ಕಂಪ್ಲೀಟಾಗಿ ನೇಟಿವಲ್ಲಿ ಇರುತ್ತೆ, ಯಾವುದೋ ಒಂದು ಡಿಸ್ಟ್ರಿಕ್ಟಲ್ಲಿ ಇರುತ್ತೆ, ಅದನ್ನು ಕೊಟ್ಟಿರ್ತೀರ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೇಂಜಸ್ ಮಾಡಿಸ್ಕೊಳ್ಳಿ. ಬಟ್ ಇದಂತೂ ಕನ್ಫರ್ಮ್ ಆಗಿದೆ, ಈ ಸರಿ ಎಕ್ಸಾಮಿನೇಷನ್ ಸೆಂಟ್ರನ್ನು ನಾವು ತಗೊಳ್ಳುವಂಥ ಆಪ್ಷನ್ಸ್ ಇರೋದಿಲ್ಲ, ಅವರೇ ನಮಗೆ ಎಕ್ಸಾಮಿನೇಷನ್ ಸೆಂಟ್ರನ್ನ ಅಲಾಟ್ ಮಾಡೋದ್ರಿಂದ ನಿಮ್ಮ ಆಧಾರ್ ಅಡ್ರೆಸ್ ಬೇಸಿಸ್ ಮೇಲೆ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ಈ ಎಲ್ಲ ಆಧಾರ್ ಕಾರ್ಡಿನ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಯಾಕೆಂದರೆ ನೀವು ಅವ್ರು ಕೊಟ್ಟಿರುವಂತಹ ಟೈಮು 15 ದಿವಸ ಕೊಡ್ತಾರೆ ಅಪ್ಲಿಕೇಶನ್ಗೆ. 15-20 ದಿವಸದಲ್ಲಿ ನೀವು ಅಪ್ಡೇಟ್ ಮಾಡೋಕ್ಕೆ ಹೋಗ್ತೀರಾ, ಈ ಕಡೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ತೀರಾ, ಎರಡು ಅಟ್ ಎ ಟೈಮ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಟೈಮ್ ಡ್ಯೂರೇಷನ್ ಜಾಸ್ತಿ ತೊಗೊಳೋದ್ರಿಂದ ಆಗೋದಿಲ್ಲ. ಈಗಲೇ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಬಿಡಿ. ಸೊ ಇಷ್ಟು ಕಂಪ್ಲೀಟಾಗಿ ಡೀಟೇಲ್ಸ್ ಆಯಿತು. ಸೊ ಇದೇ ಥರದ ಇನ್ಫಾರ್ಮೇಷನ್ಗಳಿಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಆಲ್.